ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ನಾನು ಇವತ್ತು ಕರ್ನಾಟಕ, ಅದು ಉತ್ತರ ಕರ್ನಾಟಕ ಸುವರ್ಣ ಸೌಧದೊಳಗೆ ಇವತ್ತು ನಡಿಬೇಕಾದಂಥ 10 ದಿನದ ಒಂದು ಉತ್ತರ ಕರ್ನಾಟಕಕ್ಕೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ ಮುಖ್ಯಮಂತ್ರಿ ಸರ್ಕಾರನ ಎಚ್ಚೆತ್ತುಕೊಳ್ಳಲಿಕ್ಕೆ ಇಡೀ ಉತ್ತರ ಕರ್ನಾಟಕ ಗಲ್ಲಿಯಿಂದನೂ ಬೀದಿಯಿಂದನೂ ಇವತ್ತು ಗಂಟು ಮೂಟಿ ಕಟ್ಟಿಕೊಂಡು ಉತ್ತರ ಕರ್ನಾಟಕ, ಅದು ಕುಂದಾನಗರಿ 48 ಲಕ್ಷ ಜನಸಂಖ್ಯೆ ಉಳ್ಳಂಥ ಬೆಳಗಾಂ ಜಿಲ್ಲಾ ಗಂಡು ಮೆಟ್ಟಿದ ನಾಡು, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸೊಗಲ ಸೋಮನಾಥ, ರೇಣುಕಾ ಯಲ್ಲಮ್ಮ, ಮುಗಳಕೋಡು ಮುತ್ಯ, ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಒಳಗೊಂಡಂಥ ಆ ಬೆಳಗಾಂ ಜಿಲ್ಲಾದೊಳಗೆ, ಅದು ಅಧಿವೇಶನದೊಳಗೆ ಇವತ್ತೇ BJP ಹಿರಿಯ ನಾಯಕನಾದಂಥ CT ರವಿ ಇವತ್ತು ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿ ಒಬ್ಬ ಮಹಿಳೆಗೆ, ಸಚಿವೆಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಹಕ್ಕಿಗೆ ಧಕ್ಕೆ ಕೊಡಂಥ ವಿಚಾರವನ್ನು ಸಾರ್ವಜನಿಕರ ಮುಂದೆ ಹಂಚಿಕೊಂಡಾಗ ಆ ಒಂದು ನೋವು ತಡ್ಕೊಳ್ಳಾರ್ದೇ ಆ ಒಂದು CT ರವಿಯರ ಮೇಲೆ ಒಂದು ಪ್ರಕರಣ ದಾಖಲ ಮಾಡಿ, ಆ ಒಂದು ತನಿಖೆ ಸರಿಯಾಗಿ ಇರದ ಕಾರಣ ನ್ಯಾಯಾಲಯಕ್ಕೆ ಸರಿಯಾಗಿ ತನಿಖೆ ಮಾಡಿ ಆ CT ರವಿ ಮೇಲೆ ಕರೆಕ್ಟಾಗಿ FIR ಹರಿದು ಒಳಗೆ ಹಾಕಿದ್ರೆ ಜೈಲಿನಾಗ ಬೀಳ್ತಿದ್ದ. ಬಟ್ ಇಲ್ಲಿ ಏನಾಗೈತೆ ಅಂದರೆ CT ರವಿಯವ್ರಿಗೆ ಹೂವಿನಾರ ಹಾಕ್ಕೊಂಡು ಕರ್ಕೊಂಬಂದರು. ಅಶೋಕ್ ಆಗಿರಲಿ, ಆ BJP ಸರ್ಕಾರದವರು ಹೂವಿನಾರ ಹಾಕ್ಕೊಂಡು ಮೆರವಣಿಗೆ ಮಾಡಿಸಿ, ಹುಲಿ ಬಂತಪ್ಪ CT ರವಿ, ಹುಲಿ ಬಂತು, ದಕ್ಷಿಣ ಕರ್ನಾಟಕದ ಹುಲಿ ಬಂತು ಅಂತಂದು ಇವರು ಇವತ್ತು ಆ CT ರವಿಯವ್ರಿಗೆ ನ್ಯಾಯಾಲಯ ಬಿಡುಗಡೆ ಮಾಡ್ತು ಅಂತ. ಹಲೋ CT ರವಿಯವರೇ, ನಾನು ಒಬ್ಬ ಕಳ್ಳ, 262 ಮನೆ ಅಲ್ಲ, ಎಷ್ಟೋ ಮನೆಗಳು ಹೊಡೆದಿದ್ದೀನಿ, ಇನ್ನೂ ಬೇಕಾದಷ್ಟು ಪೆಂಡಿಂಗ್ ಇದೆ. ಬಟ್ ನನಗದರಲ್ಲಿ ಸರಿ ಇಲ್ಲ ಅನ್ನಿಸ್ತು. ನಾನು ಕಳ್ಳತನ ಮಾಡೋದು ಬಿಟ್ಟೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದೆ. ನನಗೊಂದು ಬದುಕಲಿಕ್ಕೆ ಒಂದು ಅವಕಾಶ ಕೊಡ್ತು. ಪ್ರಜೆಗಳು ನನ್ನ ನಂಬಿದರು. ಇವತ್ತು ನಾನು ಕಳ್ಳ ಅಂತಂದು ಹೇಳಿಕೊಂಡು ನಾನು ಮಾಡಿದ್ದು ಕಳ್ಳತನ ತಪ್ಪು ಅನ್ನೋದನ್ನು ಅರಿವು ತಿಳ್ಕೊಂಡು ನಾನು ಒಳ್ಳೆಯ ಮಾರ್ಗದಲ್ಲಿ ಬದುಕ್ತಾ ಇದ್ದೀನಿ. ಯಾಕಂದರೆ ಇವತ್ತು ನನ್ನ ಮೇಲೆ 260 ಕೇಸು ದಾಖಲಾದ್ರೂ ಅಲ್ಲಿ ಪೊಲೀಸ್ ತನಿಖೆ ಸರಿಯಾಗಿಲ್ಲದ ಕಾರಣ, ಆ ಸರಿ ಇಲ್ಲದನ್ನು ನಡೆಸಿದಂಥ ತೀರ್ಪು ನೀಡಿದಂಥ ಆ ತೀರ್ಪಿನ ಒಂದು ವಿಚಾರ ಇಲ್ಲ, ಅದು ಮಿಸ್ಟೇಕ್ ಇರೋದು. ಅದಕ್ಕೆ ನಾನು 262 ಕೇಸು ಗೆದ್ದೆ. ಆದರೆ ನಾನು ಮಾಡಿದ್ದೇನು ಕಳ್ತನೇನು ಸುಳ್ಳಲ್ಲ. ಹಂಗೆ CT ರವಿಯವರೇ, ನೀವು ಅಂಥ ಒಂದು ಸಂಸತ್ತಿನೊಳಗೆ, ಅದು ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಹುಟ್ಟಿದಂಥ, ಆಡಿ ಬೆಳೆದಂಥ ಆ ನಾಡಿನ ಒಂದು ಸುವರ್ಣ ಸೌಧದೊಳಗೆ, ಅದು ಉತ್ತರ ಕರ್ನಾಟಕ ದಿಟ್ಟ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಉದ್ದೇಶಿಸಿ ನೀವು ಆ ರೀತಿ ಕೆಟ್ಟ ಪದಗಳನ್ನು ನೀವು ಪದೇ ಪದೇ ನಿಂದನೆ ಮಾಡಿದಾಗ ಇದು ಅಪರಾಧ ಅನ್ನೋದನ್ನು ಒಪ್ಪಿಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತರ ಕರ್ನಾಟಕದಾಗ ವ್ಯಾಲ್ಯೂಯೇಷನ್ ಇರೋದಿಲ್ಲ. ಎಚ್ಚರಿಕೆ, ಇದು BJPಯವರು ಎಚ್ಚೆತ್ಕೋಬೇಕು. ಏನು ತಿಳ್ಕೊಂಡಿದ್ದೀರಿ ನೀವು? ಹರ್ತಾಳಲ್ಲಪ್ಪ ಅವನ ಇತಿಹಾಸ ನಿಮ್ಗೇನಾದರೂ ಗೊತ್ತಾ? ಜೈಲಿಗೆ ಹೋಗಲಿಲ್ಲ, ಜೈಲಲ್ಲಿ ಮುದ್ದೆ ಮುರಲಿಲ್ಲ. ಹಂಗೆ CT ರವಿದು ಯಾವುದಾದ್ರೂ ಅಮಾಯಕರ ಮೇಲೆ ಒಂದು FIR ಹರಿದ್ರೆ ಭಾನುವಾರ ಐತಿ, ಶನಿವಾರ ಐತಿ, ಸೋಮವಾರ ಬರ್ರಿ ಅಂತಂದು ಬಿಡುಗಡೆ ಮಾಡಿ ಕಳಿಸ್ತೈತಿ ಕಾನೂನು. ಇಂಥ ನನ್ನ ಮಕ್ಕಳು ಸಂಸತ್ತಿನೊಳಗೆ ಒಬ್ಬ ಮಹಿಳೆಗೆ, ಅದು ಕರ್ನಾಟಕದ
ಒಂದು ಕನ್ನಡ ತಾಯಿಗೆ ಒಂದು ಕೆಟ್ಟ ಪದ ನಿಂದನೆ ಮಾಡಿದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಿ. ಆ ಆತ್ಮಸಾಕ್ಷಿಗೆ ಆತ ಅಪರಾಧಿನ, ಆ ಅಪರಾಧನ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ಅದಕ್ಕೆ ಅವರು ರಾಜೀನಾಮೆನೂ ಕೊಡಬೇಕು. ಯಾಕಂದ್ರೆ ಇವತ್ತು ಇವರೆಲ್ಲ ಯಾವ್ಯಾವ ರೀತಿ ರಾಜಕಾರಣಿಗಳು ನಾನು ಹೇಳಿದ್ದೆ. ಇದೇ ಬೆಳಗಾಂ ಜಿಲ್ಲಾದೊಳಗೆ 9ನೇ ತಾರೀಕು ಈ ಸಿಗ್ಲಿ ಬಸ್ಸ ಸುವರ್ಣಸೌಧದೊಳಗೆ ಇನ್ನೂ ಚರ್ಚೆ ಆಗೋದಕ್ಕಿಂತ ಮುಂಚೆನೇ ಸಿಗ್ಲಿ ಬಸ್ಸ ಪೊಲೀಸರ ಸಮ್ಮುಖದಲ್ಲಿನ ಮಾಧ್ಯಮಗಳ ಮುಖಾಂತರ ನಾನು ಉತ್ತರ ಕರ್ನಾಟಕದ ಪ್ರಜೆಗಳನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಿದೆ. ಯಾಕಂದ್ರೆ ಜಾಗೃತಿ ಕೊಟ್ಟೆ ಜನರಿಗೆ. ಇದು 10 ದಿನದ ಅಧಿವೇಶನ ಉತ್ತರ ಕರ್ನಾಟಕಕ್ಕೋಸ್ಕರ ಅಲ್ಲ, ಇವರಿವರ ಒಂದು ಹೊಲಸು ಭಾಷೆಗಳನ್ನು ಒಳಗೊಂಡು ಇವತ್ತು ತಮ್ಮ ಅಪರಾಧಗಳನ್ನು ಮುಚ್ಚಲಿಕ್ಕೆ ಈ ಒಂದು ಅಧಿವೇಶನ ಇದೆ ಹೊರತು ಉತ್ತರ ಕರ್ನಾಟಕ ಚಳಿಗಾಲದ ಅಧಿವೇಶನ ಇಲ್ಲ. ನಾವೆಲ್ಲ ಚಳಿಯಲ್ಲಿ ನೊಂದು ಬೆಂದು ಇವ್ರಿಗೆ ಇಡೀ ಶಾಪ ಹಾಕಿ ಇವ್ರ ಕರ್ಮದಾಗ ಬಡವರ ಕರ್ಮ ಇವ್ರಿಗೆ ತಟ್ತೈತೆ ಹೊರತು ಇವರು ಯಾರಿಗೂ ಒಳ್ಳೇದು ಮಾಡಲ್ಲ ಅನ್ನೋದು ಈ ಅಧಿವೇಶನನ ಒಂದು ಸಾಕ್ಷಿ. ಇವತ್ತು ಸಿ ಟಿ ರವಿಯವರು ಪೊಲೀಸರ ತನಿಖೆಯಿಂದ ಅವರು ತಪ್ಪಿಸ್ಕೋಬೋದು, ಬಚಾವ್ ಆಗಿರ್ಬೋದು. ಬಟ್ ಆ ಒಂದು ಮಹಿಳೆ ಕೊಟ್ಟಂಥ ದೂರಿನ ಒಂದು ಮಾತೇನಿದೆಯಲ್ಲ, ಕೆಟ್ಟ ಶಬ್ದ, ಅದು ಮಾತ್ರ ಯಾವತ್ತೂ ಅಳ್ಕೋದಿಲ್ಲ. ನೀನು ವೀರ ಅಂದು ನಾನು ಸೂರಾದೆ ಅಂತಂದು ಹೆಮ್ಮೆ ಕೊಟ್ಕೊಳ್ಳೋದು ಚಲೋ ಅಲ್ಲ. ಇದಕ್ಕೆ ಸಾಥ್ ಕೊಡೋಂಥ ಈ ವಿಜೇಂದ್ರ ಆಗಿರಲಿ, ಆರ್ ಅಶೋಕ್ ಆಗಿರಲಿ, ಈ ಪುಡಾರಿಗಳು ಯಾರು ಇದಕ್ಕೆ ಇವ್ರ ಮಾತು ಯಾರು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಇವ್ರಿಗೆ ಶಾಸನದ ನೀತಿ ನಿಯಮಗಳು ಗೊತ್ತಿಲ್ಲ. ಇವರ ಒಂದು ಉದ್ದೇಶ ಏನಪ್ಪ ಅಂದರೆ ದೇಶನ ಹೊಡಿಬೇಕು ಅನ್ನೋ ಒಂದು ಉದ್ದೇಶ ಇದೆ ಹೊರತು ಇವರು ಸಂವಿಧಾನ ಫಾಲೋವರ್ಸ್ ಅಲ್ಲವೇ ಅಲ್ಲ ಅನ್ನೋದು 100ಕ್ಕೆ 100ರಷ್ಟು ಈ ಉತ್ತರ ಕರ್ನಾಟಕ ಕನ್ನಡಿಗರು ಒಪ್ಕೋಬೇಕು. ಯಾಕಂದರೆ ವರ್ಷಕ್ಕೊಂದು ಸಲ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕಾದರೂ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಲ್ಲಿ ರೋಡುಗಳಿಲ್ಲ, ಶಿಕ್ಷಣಕ್ಕೆ ಭದ್ರತೆ ಇಲ್ಲ, ರೈತರ ಕಬ್ಬಿನ ಬೆಲೆ ವ್ಯಾಲ್ಯೂಯೇಷನ್ ಇಲ್ಲ, ಆಟೋಗಳಿಗೆ ಸಂಚಾರ ಮಾಡಲಿಕ್ಕೆ ಅವ್ರ ಜೀವನ ಮಾಡಲಿಕ್ಕೆ ಅವ್ರಿಗೆ ಗಾಡಿ ವ್ಯವಸ್ಥೆಗಳಿಗೆ ಸರಿಯಾಗಿ ಪ್ರಯಾಣಿಕರು ಸಿಗದಂಗೆ ಆಗೈತಿ. ನೀವೆಲ್ಲನೂ ಮಾಡ್ಬೋದು, ಬೇಡ ಅನ್ನೋಂಗಿಲ್ಲ. ಬಟ್ ಎಲ್ಲರ ಬಗ್ಗೆನೂ ಅರ್ಥ ಮಾಡಿಕೊಂಡು ಒಂದೊಂದು ಬದಲಾವಣೆ ಮಾಡಬೇಕು. ಇದರಿಂದ ನಾವು ಇದನ್ನು ಬದಲಾವಣೆ ಮಾಡಿದರೆ ಇದರಿಂದ ಎಷ್ಟು ಜನಕ್ಕೆ ಅರ್ಥ ಬೀಳುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಇವತ್ತು ನಾನು ಕೇಳ್ತೀನಿ, ಆಟೋ ಡ್ರೈವರ್ಗಳಿಗೆ ಒಂದು 56 ತಿಂಗಳ ಸರ್ಕಾರಿ ಸಂಬಳ ಕೊಡಿ, ನೋಡೋಣ ಅವ್ರು ಸ್ವಲ್ಪ ಮಟ್ಟಿಗಾದರೂ ಎದ್ದೇಳ್ತಾರೆ. ಎಷ್ಟೋ ಆಟೋಗಳು ಇವತ್ತು ಕೂಳಿಲ್ದೇ ಸಾಯ್ತದ. ಆಟೋಕ್ಕೆ ಕಂತು ಕಟ್ಟಕ್ಕೆ ಆಗದೇ ಕುಡುಕರಾಗಿ ಸಾಯ್ತದೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಕರ್ನಾಟಕದ ಪ್ರಜೆಗಳ ಹಕ್ಕಿಗೆ ಧಕ್ಕೆ ಕೊಡೋದ್ರಲ್ಲಿ ಈ ಸರ್ಕಾರಕ್ಕೆ ಖುಷಿ ಇದೆಯಾ? ಖುಷಿ ಬರ್ತೈತೆ? ಏನು ಅಧಿವೇಶನ ಮಾಡ್ತಾಯಿದ್ದೀರಿ ನೀವೆಲ್ಲ? ಬುಕ್ನಲ್ಲಿ ಇದ್ದಿದ್ದನ್ನು ಹಿಂದೆ 30 ವರ್ಷದ ಹಿಂದ್ಗಡೆ ನೋಡಿ ಕಾನೂನು ಹೆಂಗಿತ್ತು. ಬರೀ ಕೋರ್ಟ್ನಲ್ಲಿ ಕಣ್ಣೀರು ಹಾಕಿ ಸಾಕ್ಷಿ ಹೇಳಿದರೆ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ತಿದ್ರು ನ್ಯಾಯಾಧೀಶರು. ಈಗ ಸಂಸತ್ತಿನಲ್ಲಿ ನೀನೊಂದು ಕೆಟ್ಟ ಪದ ಬಳಸಿದಾರಲ್ಲ, ವೇಷಿಗೆ ಹೋಲಿಸಿದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಅವ್ರಿಗೆ ಆ ಪದ ಇನ್ನು ಶಾಶ್ವತವಾಗಿ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಅದು. ಆ ಒಂದು ಪದ ಬಳಸಿ ನಾನು ಹೀರೋ ಆಗ್ತೀನಿ ಅನ್ನೋ ಸಿ ಟಿ ರವಿ ಉತ್ತರ ಕರ್ನಾಟಕದ ಜನರ ಕಣ್ಣಿಗೆ ಹೀರೋ ಆಗೋಕ್ಕಾಗೋದಿಲ್ಲ. ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದರೆ ಉತ್ತರ ಕರ್ನಾಟಕದ ಕನ್ನಡಿಗರು ಯಾರು ನಿನಗೆ ವ್ಯಾಲ್ಯೂಯೇಷನ್ ಕೊಡೋಂಗಿಲ್ಲ. ತಪ್ಪು ಮಾಡೋದು ನೀವು. ಯಾವ ಕಾರಣಕ್ಕೆ ನೀವು ಅಲ್ಲಿ ಬಂದಿದ್ದೀರಾ? ಉತ್ತರ ಕರ್ನಾಟಕದ ಬಗ್ಗೆ ಏನು ಮಾತಾಡೋಕ್ಕೆ ಬಂದಿದ್ದೀರಾ ನೀವು? ನಿಮಗೆಲ್ಲ 25 ಕೋಟಿ 30 ಕೋಟಿ ಖರ್ಚಾಗಬೇಕು. ನಾವು ಚಳ್ಯಾಗ
ಆ ರೇಷನ್ ಅಕ್ಕಿ ತೊಗೊಂಡು ಒಂದು ದಬ್ರಿಯಲ್ಲ ಆ ಅಕ್ಕಿ ಹಾಕ್ಕೊಂಡು ಹುಣಸೆ ಹಣ್ಣು ಹಿಂಡಿ ಆ ಉಪ್ಪು ಹಾಕ್ಕೊಂಡು ಅನ್ನ ತಿಂದು ಕಷ್ಟ ಅಂತಂದು ಹೇಳ್ಕೊಳಕ್ಕೆ ಬಂದವ್ರಿಗೆ ಇದೇನಾ ನಿಮ್ಮ ಹುಡುಗರೇ? ಸಿಟಿ ರವಿ, ಸಂವಿಧಾನನ ನಿಮ್ಮ ಅಪ್ಪನ ಕಡೆಯಿಂದನೂ ಬದಲಾವಣೆ ಮಾಡೋಕ್ಕಾಗಲ್ವ ಮಗನೇ? ಬಾಬಾ ಸಾಹೇಬರು ಕೊಟ್ಟಂಥ ಕಾನೂನು ಹೆಂಗಿದೆ ಗೊತ್ತಾ? ಕೇಳ್ಬಾ, ನನ್ನ ಹತ್ರ 3 ತಿಂಗಳ ಟ್ರೈನಿಂಗ್ ಕಲಿ. ಕಾನೂನನ್ನು ಕಾನೂನದಲ್ಲಿ ಮಟ್ಟ ಹಾಕ್ತೇವೆ ನಾವು, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿತೇವೆ. ಅದಕ್ಕೋಸ್ಕರ ಈ ಸಿಗ್ಲಿ ಬಸ್ಸ ನನ್ನ ಬಗ್ಗೆ ನೀವು ಯಾರು ಚಿಂತೆ ಮಾಡಬೇಡಿ. ನಾನು ಒದರಷ್ಟು ದಿನ ಒದರೋದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಆರ್ಗ್ಯುಮೆಂಟ್ ಮಾಡಿಕೊಂಡು ಲಾಯರ್ ಆಗೋಂಥ ಶಕ್ತಿ ನಿಮಗೆ ದೇವ್ರು ಕೊಡಲಿ ಅಂತೀನಿ ನಾನು. ಯಾಕಂದರೆ ಇವತ್ತು ನಿಮಗೆಲ್ಲರಿಗೂ ಕಾನೂನಿನ ಜ್ಞಾನ ಇಲ್ಲದ ಕಾರಣ ನೀವೆಲ್ಲ ಕೋಟಿ ಆಸ್ತಿಗಳನ್ನು ಹಾಳು ಮಾಡ್ಕೊತಾ ಇದ್ದೀವಿ. ಇವೆಲ್ಲ ನಿಲ್ಲಬೇಕಾದ್ರೆ ನಿಮ್ಮ ಆರ್ಗ್ಯುಮೆಂಟ್ ನೀವೇ ಮಾಡ್ಕೊಂಡು ನೀವೇ ಲಾಯರ್ ಆಗ್ಬೋದಲ್ಲ. ಅದಕ್ಕೇನಾದ್ರೂ ಇದನ್ನು ಮಾಡಬೇಕಾ? ಇಲ್ಲ. ಈ ಸಿಗ್ಲಿ ಬಸ್ಸೆ ನೋಡು, 9ನೇ ಕ್ಲಾಸ್ ಓದಿದ್ರು 48 ಕೋಟಿನಾಗ 267 ಪ್ರಕರಣನ ತೀರ್ಪು ಪಡೆದಿದ್ದೀನಿ ಕನ್ನಡದಲ್ಲಿ. ಇವತ್ತು 262 ಪ್ರಕರಣ ನಾವು ವಕೀಲರಿಗೆ ಕೊಟ್ಟಿದ್ರೆ ಅಷ್ಟು ಪ್ರಕರಣ ಗೆಲ್ಲಕ್ಕಿತ್ತ. ಇವತ್ತು ಸಚಿನ್ ತೆಂಡೂಲ್ಕರ್ 10 ಮ್ಯಾಚ್ನಲ್ಲಿ 2 ಸೆಂಚುರಿ ಹೊಡಿತಾನೆ, 8 ಸೆಂಚುರಿ ಹೊಡೆಯಂಗಿಲ್ಲ. ಇವತ್ತು ದೇವರಾಜ್ ಅರಸಿನ ದಾಖಲ ಯಾರು ಮುರಿದ್ರು? ಸಿದ್ದರಾಮಯ್ಯ ಅವ್ರು ಮುರಿದ್ರು. ಸಚಿನ್ ತೆಂಡೂಲ್ಕರ್ ದಾಖಲೆ ಯಾರು ಮುರಿದ್ರು? ವಿರಾಟ್ ಕೊಹ್ಲಿ ಮುರಿದ. ಈ ಸಿಗ್ಲಿ ಬಸ್ಸನ್ ದಾಖಲೆ ಯಾರು ಮುರಿತಾರೆ? ನಾ ನಡೆದು ಬಂದು ದಾರಿ ನಡೆದು ಆಟ ಆಡಿ ಬಾ, ನನ್ನ ಸರಿ ಸಮಾನ ನೋಡೋಣ. ನೆಲ್ಸನ್ ಮಂಡೇಲಾಕ್ಕಿಂತನೂ ಜಾಸ್ತಿ ಆಟ ಆಡ್ಬೇಕನ್ನಂಥ ಬಸ್ಸ ನಾನು. ನನಗೆ ಯಾವ ಸ್ಥಾನದ ಮೇಲೇನೂ ಆಸೆ ಇಲ್ಲ. ನಿಮ್ಮಷ್ಟಕ್ಕೆ ನೀವು ಕಾನೂನಿನ ಜ್ಞಾನಿಗಳಾಗಿ ನಿಮ್ಮ ಆರ್ಗ್ಯುಮೆಂಟ್, ನಿಮ್ಮ ನ್ಯಾಯನ ನೀವೇ ಪಡ್ಕೊಳ್ಳೋಂಥ ಶಕ್ತಿ ನಿಮಗೆ ಬರಲಿ. ಯಾರಿಂದ ಈ ದೇಶನ ಯಾರಿಂದನೂ ಏನು ಕಿತ್ಕೊಳ್ಳೋಕ್ಕಾಗೋದಿಲ್ಲ. ನಾವೆಲ್ಲ ಒಂದು ಸ್ಥಾನ, ಅದು ಹಿಂದೂಸ್ತಾನದವ್ರು ನಾವು. ಈ ಹಿಂದೂಸ್ತಾನಕ್ಕೆ ಜಾತಿ ಧರ್ಮ ಭೇದ ಇಲ್ಲ. ಎಲ್ಲ ಧರ್ಮಗಳು ಸೇರಿ, ಎಲ್ಲ ಜಾತಿಯರು ಸೇರಿ ಒಂದು ಸ್ಥಾನ, ಅದು ಹಿಂದೂಸ್ತಾನ ಅನ್ನೋದನ್ನು ಮರಿಬೇಡಿ. ನಾವೆಲ್ಲ ವೈಶ್ಯ, ಶೂದ್ರ, ಕ್ಷತ್ರಿಯ, ಮರಾಠ ಮತ್ತು ಶೂದ್ರ, ದಲಿತ, ಅಲ್ಪಸಂಖ್ಯಾತರು, ಹೀಗೆ ಈ ಭಾರತ ದೇಶದಲ್ಲಿ ನಾವೆಲ್ಲ ಆಡಿ ಹುಟ್ಟಿ ಈ ಮಣ್ಣಲ್ಲೇ ಹುಟ್ಟಿ ಮಣ್ಣಲ್ಲೇ ಆಡಿ ಮಣ್ಣಲ್ಲೇ ಮಣ್ಣಾಗಬೇಕಾದವರಿಗೆ ಯಾಕೆ? ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಿಗಲೇನಂತ ವ್ಯವಸ್ಥೆಗೆ ನಡ್ರಿ. ನೀವೆಲ್ಲ ಲಿಂಗ ದೊಡ್ಡದಂತಂದು ನೀವು ಹೊಂಟಿದ್ದೀರಾ, ಇಲ್ಲ ನಾವು ಜನಿವಾರ ದೊಡ್ಡದಂತ ನೀವು ಹೊಂಟಿದ್ದೀರಾ. ಇಲ್ಲಿ ಅಮಾಯಕರು ಬಲಿ ಆಗ್ತಾಯಿದ್ದಾರೆ, ದಲಿತರು ಅಲ್ಪಸಂಖ್ಯಾತರು ಬಲಿ ಆಗ್ತಾಯಿದ. ಇದು ನಿಲ್ಲಬೇಕು. ಸಿಗ್ಲಿ ಬಸ್ಸ ನಾನು